ನಮಸ್ತೆ ಫ್ರೆಂಡ್ಸ್, ನಿಮಗೆಲ್ಲ ಟಸಲ್ಸ್ ಆ್ಯಂಡ್ ಟೇಲ್ಸಿಗೆ ಸ್ವಾಗತ. ನಾವು ಇವತ್ತು ಈ ರೀತಿಯಾದ ಒಂದು ಸಿಂಪಲ್ ಆ್ಯಂಡ್ ಈಸಿಯಾಗಿರುವ ಕ್ರೋಶಾ ಕುಚ್ಚು ಡಿಸೈನನ್ನು ಹಾಕೋಣ. ಇದರಲ್ಲಿ ನಾನು ಬೀಡ್ಸ್ ಮತ್ತು ಬೇಬಿ ಕುಚ್ಚನ್ನು ಯೂಸ್ ಮಾಡಿದ್ದೀನಿ. ಇದನ್ನು ಹೇಗೆ ಮಾಡೋದು ಅಂತ ಕಲಿಯೋಣ ಬನ್ನಿ. ಫಸ್ಟಿಗೆ 6 ಎಳೆ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿ ಮೇನ್ ಫ್ಯಾಬ್ರಿಕ್ನ ಬ್ಯಾಕ್ ಸೈಡ್ ಬರುವ ಹಾಗೆ ಹಿಡಿದುಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡಿಕೊಳ್ಬೇಕು. ಇನ್ನು ಇದರೊಳಗೆ ಒಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಬೀಡನ್ನು ತೆಗೆದುಕೊಂಡು ಈ ರೀತಿಯಲ್ಲಿ ಇಟ್ಕೋಬೇಕು. ಇದರೊಳಗೆ ಬೀಡನ್ನು ಹಾಕಿ ಒಂದು ಚೈನ್ ಸ್ಟಿಚ್ ಹಾಕಬೇಕು. ಚೈನ್ ಸ್ಟಿಚ್ ಆದ ಮೇಲೆ ಇನ್ನೊಂದು ಬೀಡನ್ನು ಯೂಸ್ ಮಾಡೋಣ. ಈ ಡಿಸೈನಲ್ಲಿ ಬೀಡ್ಸು ಚೈನ್ ಸ್ಟಿಚ್ಚು ಅಷ್ಟೇ ಇರೋದು, ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋದು ಅಷ್ಟೆ. ಈ ರೀತಿ 2 ಬೀಡ್ ಹಾಕಿ ಆದ ಮೇಲೆ ಈ ವರ್ಕ್ ಎಲ್ಲಿಗೆ ಬರ್ತದೆ ಅಂತ ನೋಡಿ ಅಲ್ಲಿಗೆ ಚೈನ್ ಸ್ಟಿಚ್ಚು ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಫಿಕ್ಸ್ ಮಾಡೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಫಿಕ್ಸ್ ಮಾಡೋಣ. ಇನ್ನು 3 ಚೈನ್ ಸ್ಟಿಚ್ ಹಾಕೋಣ. 1 2 3. ಇದು ಬೇಬಿ ಕುಚ್ಚು ಹಾಕಲಿಕ್ಕೆ ನಾವು ಬಿಟ್ಟಿರೋದು ಈ 3 ಚೈನ್ ಸ್ಟಿಚ್ಚನ್ನು. ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿ ಇದನ್ನು ಫಿಕ್ಸ್ ಮಾಡೋಣ. ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಈಗ ಪುನಃ 2 ಬೀಡ್ಸನ್ನು ಹಾಕಿಕೊಳ್ಳೋಣ. ಈಗ ಇದರೊಳಗೆ ಇನ್ನೊಂದು ಬೀಡನ್ನು ಇನ್ಸರ್ಟ್ ಮಾಡೋಣ. ಈ ರೀತಿಯಲ್ಲಿ ಹಿಡಿದುಕೊಂಡು ಹೀಗೆ ಬೀಡನ್ನು ಇದರೊಳಗೆ ಪುಲ್ ಮಾಡಿ ಒಂದು ಚೈನ್ ಸ್ಟಿಚ್ ಹಾಕುವಾಗ ಯಾವತ್ತು ಈ ಸೂಜಿಯ ಮುಖ ನಮ್ಮ ಸೈಡಿಗೆ ಇರಬೇಕು. ಈ ರೀತಿ ಹಾಕಿ ಇನ್ನೊಂದು ಬೀಡನ್ನು ಇದರೊಳಗಡೆ ಇನ್ಸರ್ಟ್ ಮಾಡೋಣ. ಈಗ ಇನ್ನೊಂದು ಬೀಡನ್ನು ತೆಗೆದುಕೊಂಡೆ ಇದರ ಒಳಗಡೆ ಹಾಕೋಣ. ಈ ರೀತಿ ಲೂಪು ಇರ್ತದಲ್ವಾ, ಇದರೊಳಗೆ ಇದನ್ನು ಪುಲ್ ಮಾಡಿದರೆ ಆಯಿತು. ಈ ರೀತಿಯಲ್ಲಿ ಬರ್ತದೆ. ಇಲ್ಲಿ ಇನ್ನೊಂದು ಚೈನ್ ಸ್ಟಿಚ್. ಇನ್ನು ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡೋಣ. ಒಂದು ಸಿಂಗಲ್ ಕ್ರೋಶೆ ಹಾಕಿ ಇದು ಇಲ್ಲಿಗೆ ಬರ್ತದೆ, ಇಲ್ಲಿಗೆ ಫಿಕ್ಸ್ ಮಾಡಿಕೊಳ್ಳೋಣ. ಈ ರೀತಿ 2 ಲೂಪ್ ಇರ್ತದೆ, 2 ಲೂಪಲ್ಲಿ ಒಟ್ಟಿಗೆ ತೆಗೆದುಕೊಂಡು ಬಂದರೆ ಆಯಿತು. ಈ ರೀತಿ ಉಂಟಲ್ಲ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಬೇಕು. ಈ ಪಾಯಿಂಟ್ ಇದೆಯಲ್ಲ, ಯಾವತ್ತು ಚೈನ್ ಸ್ಟಿಚ್ ಹಾಕುವಾಗ ಈ ಪಾಯಿಂಟು ನಮ್ಮ ಸೈಡಿಗೆ ಇರಬೇಕು. 1 2 3. ಇದು ಕುಚ್ಚು ಹಾಕಲಿಕ್ಕೆ ಇದು ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿ ಫಿಕ್ಸ್ ಮಾಡಿಕೊಳ್ಳೋಣ. ಇದು ಇಲ್ಲಿಗೆ ಬರ್ತದೆ, ಇಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕಿ ಈ ವರ್ಕನ್ನು ಫಿಕ್ಸ್ ಮಾಡೋಣ. ಈ ರೀತಿ 2 ಲೂಪ್ ಇರ್ತದೆ, 2ರಲ್ಲಿ ಒಟ್ಟಿಗೆ ತಂದರೆ ಆಯಿತು. ಇನ್ನೀಗ ಇದರೊಳಗೆ 2 ಬೀಡ್ ಹಾಕಬೇಕು. 1 ಬೀಡ್ ಹಾಕಿ ಚೈನ್ ಸ್ಟಿಚ್ಚು, ಇನ್ನೊಂದು ಬೀಡ್ ಹಾಕಿ ಚೈನ್ ಸ್ಟಿಚ್. ಈಗ ಮೊದಲನೇ ಬೀಡ್ ತೆಗೊತ್ತಾ ಇದ್ದೀನಿ. ಈ ರೀತಿ ಲೂಪಿನ ಒಳಗೆ ಹಾಕಿ ಈ ರೀತಿಯಲ್ಲಿ ಹಿಡ್ಕೊಳ್ಳೋಣ. ಈ ರೀತಿ ಲೂಪಿನ ಒಳಗೆ ಹಿಡಿದು
ಇದನ್ನು ಈ ರೀತಿ ಈ ಕೈಯಲ್ಲಿ ಪುಲ್ ಮಾಡಿ ಒಳಗೆ ಎಳ್ಕೊಳ್ಳೋಣ. ಈ ರೀತಿ ದಾರ ಎಲ್ಲ ಬಿಟ್ಟು ಹೋದರೆ ಈ ರೀತಿಯಲ್ಲಿ ಇನ್ನೊಮ್ಮೆ ಗ್ರಿಪ್ ಮಾಡಿ ಹಿಡಿದ್ರೆ ಆಯಿತು. ಅದು ವರ್ಕ್ ಮಾಡುವಾಗ ಆ ರೀತಿಯೆಲ್ಲ ತಪ್ಪಿ ಹೋಗ್ತದೆ. ಒಂದು ಚೈನ್ ಸ್ಟಿಚ್ಚು. ಈಗ ಇನ್ನೊಂದು ಬೀಡನ್ನು ತೆಗೆದುಕೊಂಡು ಲೂಪಿನೊಳಗೆ ಹಾಕಿಕೊಳ್ಳೋಣ. ಈ ರೀತಿ ಇರ್ತದಲ್ಲ, ಈ ರೀತಿ ಹಿಡ್ಕೊಂಡು ಈ ರೀತಿ ಪುಲ್ ಮಾಡಿ ಒಳಗೆ ಎಳ್ಕೊಂಡ್ರೆ ಆಯಿತು. ಇನ್ನೀಗೇನು ಮಾಡಬೇಕು, ಇನ್ನೊಂದು ಚೈನ್ ಸ್ಟಿಚ್. ಈ ರೀತಿ ಹಾಕಿ ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಸಿಂಗಲ್ ಕ್ರೋಶೆ. ಇದು ಮಾಡಲಿಕ್ಕೆ ತುಂಬ ಸುಲಭ ಇದೆ. ಒಮ್ಮೆ ಕಲಿತರೆ ನೋಡಿದರೆ ಆಯಿತು ಹೇಗೆ ಮಾಡೋದು ಅಂತ ಬರ್ತದೆ. ಈಗ ಇನ್ನೊಂದು ಬೀಡ್ ಇನ್ಸರ್ಟ್ ಮಾಡಬೇಕು. ಸೂಜಿಯಲ್ಲಿ ಬೀಡ್ ತೆಗೆದುಕೊಂಡು ಈ ಲೂಪಿನ ಒಳಗಡೆ ಸೂಜಿಯನ್ನು ತಗೊಂಡು ಹೋಗಿ ಈ ರೀತಿಯಲ್ಲಿ ಹಿಡಿದು ಈ ರೀತಿ ಇರ್ತದಲ್ಲ, ಇದನ್ನು ಈ ರೀತಿಯಲ್ಲಿ ಹಿಡ್ಕೋಬೇಕು. ಹಿಡಿದುಕೊಂಡು ಬೀಡನ್ನು ಫುಲ್ ಮಾಡಿ ಕೊಂಡ್ರೆ ಆಯಿತು. ಇನ್ನೊಂದು ಬೀಡ್ ಇನ್ಸರ್ಟ್ ಈ ರೀತಿಯಲ್ಲಿ ಇರ್ತದಲ್ವ, ಈ ರೀತಿ ಪುಷ್ ಮಾಡಿ ಎಳ್ಕೊಂಡ್ರೆ ತಪ್ಪಿ ಹೋದರೆ ಇದನ್ನು ಇದೇ ರೀತಿಯಲ್ಲಿ ಇನ್ನೊಮ್ಮೆ ಹಿಡಿಯಬೇಕು. ಸೂಜಿ ಹಿಡ್ಕೊಂಡು ಒಂದು ಚೈನ್ ಸ್ಟಿಚ್ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಫಿಕ್ಸ್ ಮಾಡೋದು. ಈ ರೀತಿಯಲ್ಲಿ ಕಾಣ್ತದೆ ವರ್ಕ್. ಸುಲಭ ಇದೆ ಅಲ್ವಾ ಈ ಡಿಸೈನು? ನೀವು ಕೂಡ ಹಾಕ್ತೀರಲ್ವ ಈ ಡಿಸೈನನ್ನು? ಈ ರೀತಿ ಇರ್ತದೆ. ಎರಡು ಲೂಪು, ಎರಡನ್ನು ಒಂದು ಮಾಡಿ. ನಾನಿನ್ನು ಇಲ್ಲಿ ಇನ್ನೂ 2 ಬೀಡ್ಸನ್ನು ಹಾಕಿಕೊಳ್ಬೇಕು. ಇವಾಗ ಈ ರೀತಿಯಲ್ಲಿ ಕಾಣ್ತಿದೆ ವರ್ಕ್. ಈ ರೀತಿ ಲೂಪ್ ಇರ್ತದಲ್ವ, ಲೂಪಿನೊಳಗೆ ಸೂಜಿಯನ್ನು ಇನ್ಸರ್ಟ್ ಮಾಡಬೇಕು. ಹೀಗೆ ಸೆಟ್ ಮಾಡಿ ಬೀಡ್ ತೆಗೆದುಕೊಂಡು ಇದರೊಳಗೆ ಈ ರೀತಿ ಪುಲ್ ಮಾಡಿ ಎಳ್ಕೊಂಡ್ರೆ ಆಯಿತು. ಈ ರೀತಿ ಕಾಣ್ತದೆ. ಇನ್ನೊಂದು ಈ ರೀತಿ ಹಿಡಿದು ಫುಲ್ ಮಾಡಿ ಅಷ್ಟೇ. ಫುಲ್ ಮಾಡಿ ಒಂದು ಚೈನ್ ಸ್ಟಿಚ್. ಈ ವರ್ಕಲ್ಲಿ ಇರೋದಿಷ್ಟೆ. ಇದು ಇನ್ನೀಗ ಎಲ್ಲಿಗೆ ಬರ್ತದೆ ನೋಡಿ, ಅಲ್ಲಿಗೊಂದು ಸಿಂಗಲ್ ಕ್ರೋಶೆ. ಈ ವರ್ಕ್ ಇಲ್ಲಿಗೆ ಬರ್ತದೆ, ಇಲ್ಲಿಗೊಂದು ಸಿಂಗಲ್ ಕ್ರೋಶೆ. ನಾನು ಇದನ್ನಿನ್ನು ಎಂಡ್ ಮಾಡಿ ನಾಟ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ಈ ವರ್ಕನ್ನು ಇಲ್ಲಿಗೆ ಕೊನೆ ಮಾಡೋಣ. ಇದನ್ನು ಹೇಗೆ ಇಲ್ಲಿ ಲಾಸ್ಟಿಗೆ ನಾಟ್ ಹಾಕೋದಂತ ತೋರಿಸ್ತೀನಿ. ಚೈನ್ ಸ್ಟಿಚ್ ಹಾಕಿ ಎಲ್ಲಿಗೆ ಬರ್ತದೆ ನೋಡಿ ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ ಹಾಕಿಕೊಳ್ಳೋಣ. ಇನ್ನೊಂದು ಚೈನ್ ಸ್ಟಿಚ್ ಹಾಕಿಕೊಳ್ಳೋಣ. ಇನ್ನು ಈ ರೀತಿ ಇರ್ತದಲ್ವ ಮೇಲ್ಗಡೆ, ಇದನ್ನು ಕಟ್ ಮಾಡಿಕೊಳ್ಳೋಣ. ಕಟ್ ಮಾಡಿ ಈ ಲೂಪನ್ನು ಎಳ್ಕೊಳ್ಳೋಣ. ಇದು ಇಲ್ಲಿ ಹೀಗೆ ಇರ್ತದಲ್ಲ, ಇದನ್ನು ಮೇಲಕ್ಕೆ ಎಳ್ಕೊಂಡ್ರೆ ಆಯಿತು. ಇದು ಟೈಟ್ ಆಗ್ತದೆ. ಈ ರೀತಿ ಕಾಣ್ತದೆ. ಇನ್ನು ಇದಕ್ಕೆ ಬೇಬಿ ಕುಚ್ಚು ಹಾಕಿದ ಮೇಲೆ ಯಾವ ರೀತಿ ಕಾಣ್ತದೆ ನೋಡೋಣ. ಇದಿವಾಗ ನಾನು ಸ್ಯಾಂಪಲ್ ಬಟ್ಟೆ ಮೇಲೆ ಹಾಕೋದ ಕಾರಣ ಕೈಯಲ್ಲಿ ಹಿಡಿದು ತೋರಿಸ್ತಿದ್ದೀನಿ. ಮೇನ್ ಫ್ಯಾಬ್ರಿಕಲ್ಲಿ ಅಂತಾದರೆ ನಾನು ಟೇಬಲ್ ಮೇಲೆ ಇಟ್ಟುಕೊಂಡು ಅದರ ಮೇಲೆ ಒಂದು ಮಣೆ ಇಟ್ಟು ಈ ರೀತಿಯ ವರ್ಕಿಗೆ ಬೇಬಿ ಕುಚ್ಚು ಹಾಕೋದು. ಇದು ಸ್ಯಾಂಪಲ್ ಆದ ಕಾರಣ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ. ಈ ರೀತಿ ತೆಗೆದುಕೊಂಡು ಒಂದು ಅಂದಾಜು ಲೆಂತ್ ಹಿಡ್ಕೊಂಡು
ಈ ರೀತಿ ಹಿಡ್ಕೋಬೇಕು. ಹಿಡ್ಕೊಂಡು ಸೂಜಿ ಕೊಂಡು ಬರಬೇಕು. ಈ ರೀತಿಯಲ್ಲಿ ಸೂಜಿಯನ್ನು ತೆಗೆದುಕೊಂಡು ಬಂದು ಈ ರೀತಿ ಹಿಡ್ಕೊಂಡು, ಇನ್ನು ನಮ್ಮದು ಈ ರೀತಿಯಲ್ಲಿ ಹಿಡ್ಕೊಂಡು ಇದಕ್ಕೆ ನೋಟ್ ಹಾಕಿಕೊಳ್ಳಬೇಕು. ಈ ರೀತಿಯಲ್ಲಿ 2ರಿಂದ 3 ಸತಿ ನೋಟ್ ಹಾಕಿ ನೋಟ್ ಹಾಕಿದ್ವಾ 2ರಿಂದ 3 ಸತಿ, ಇನ್ನೊಂದೆರಡು ಸತಿ ಬೇಕಾದರೆ ಹಾಕಿ ಈ ರೀತಿ ಇರ್ತದಲ್ವ. ಇನ್ನು ವರ್ಕಿನ ಬ್ಯಾಕ್ ಸೈಡಿಗೆ ಬಂದು ಸೂಜಿಯಿಂದ ಇದರ ಒಳಗೆ ನೂಲು ತಗೊಂಡು ಬರಬೇಕು. ಈ ರೀತಿಯಲ್ಲಿ ಇರ್ತದಲ್ವ, ಈ ರೀತಿ ತಂದು ಇಲ್ಲಿ ನೋಟ್ ಹಾಕಿಕೊಳ್ಳೋಣ. ಈ ರೀತಿ ಇಟ್ಕೊಂಡು ಸೂಜಿ ಮೇಲೆ ಒಂದು ಸತಿ ದಾರ ಹಾಕಿ ಇದೇ ರೀತಿ 1-2 ಸತಿ ಮಾಡಿದರೆ ಅದು ಅಲ್ಲಿಗೆ ಗಂಟಾಗ್ತದೆ ನೋಡಿ. ನೋಟ ಹಾಕಿ ಆದ ಮೇಲೆ ಇದನ್ನು ಕಟ್ ಮಾಡಿಕೊಂಡು ಇಲ್ಲಿ ನಮಗೆ ಎಷ್ಟುದ್ದ ಬೇಕು ಅಷ್ಟುದ್ದ ಮಾತ್ರ ಬೇಬಿ ಕುಚ್ಚಿಟ್ಕೊಳ್ಳೋಣ. ನಾನಿಲ್ಲಿ ಸಣ್ಣದಾಗಿ ಹಾಕಿಕೊಳ್ತಾ ಇದ್ದೀನಿ. ಹಾಗಾಗಿ ನಾನು ಇಲ್ಲಿಗೆ ಕಟ್ ಮಾಡ್ತಿದ್ದೀನಿ. ನಾನು ಫಸ್ಟಿಗೆ ಹೇಳಿದ್ದೀನಿ, ಇದು ಸ್ಯಾಂಪಲ್ ಬಟ್ಟೆ ಆದ ಕಾರಣ ನಾನು ಈ ರೀತಿಯಲ್ಲಿ ಹಾಕಿದ್ದೀನಿ. ಇಲ್ಲದಿದ್ದರೆ ಮಣೆ ಹಿಡ್ಕೊಂಡು ಹಾಕ್ಕೊಳ್ತೀನಿ ನಾನು. ಇನ್ನಿದನ್ನು ಟ್ರಿಮ್ ಮಾಡಿಕೊಳ್ಳೋಣ. ಟ್ರಿಮ್ ಆದಮೇಲೆ ಹೇಗೆ ಕಾಣ್ತದೆ ನೋಡೋಣ. ಪೂರ್ತಿ ಟ್ರಿಮ್ ಆದಮೇಲೆ ಈ ರೀತಿಯಲ್ಲಿ ಕಾಣ್ತದೆ. ನಾನು ಫಸ್ಟಿಗೆ ಹೇಳಿದ್ದೀನಿ, ಸ್ಯಾಂಪಲ್ ಬಟ್ಟೆ ಆದ ಕಾರಣ ಕೈಯಲ್ಲಿ ಹಿಡಿದು ಹಾಕಿದ್ದೀನಿ. ಇಲ್ಲದಿದ್ದರೆ ಟೇಬಲ್ ಮೇಲೆ ಸಾರಿಯ ಪಲ್ಲುವನ್ನು ಈ ರೀತಿ ಇಟ್ಟು ಇದರ ಮೇಲೆ ಒಂದು ಮಣೆಯ ಬುಕ್ಕ ಇಟ್ಟುಬಿಟ್ಟು ನಾನು ಮಾಡೋದು. ಇದು ಪೂರ್ತಿ ಆದ ಮೇಲೆ ಹೇಗೆ ಕಾಣ್ತದೆ ತೋರಿಸ್ತೀನಿ. ಪೂರ್ತಿ ಹಾಕಿ ಆದ ಮೇಲೆ ಬೇಬಿ ಕುಚ್ಚು ವರ್ಕ್ ಈ ರೀತಿಯಲ್ಲಿ ಕಾಣ್ತದೆ ನೋಡಿ. ಈ ರೀತಿಯಲ್ಲಿ ಇದೆ ವರ್ಕ್, ಸಿಂಪಲಾಗಿ ಈಸಿಯಾಗಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ.